ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಸೊಂಟಕ್ಕೆ ಟವೆಲ್ ಸುತ್ತಿ ನೇರವಾಗಿ ಕೋಣೆಗೆ ಬಂದ ಭಾರ್ಗವ್ ಮತ್ತೆ ಪೂರ್ಣಳನ್ನು ಕರೆಯದೆ ದಾರಿ ಇರಲಿಲ್ಲ. ಪೂರ್ಣ, ಅವ ಪದೇ ಪದೇ ಕರೆಯುವುದಕ್ಕೆ ಮುಖ ಊದಿಸಿಕೊಂಡೇ ಕೋಣೆಗೆ ಬಂದವಳು, ಏನು ಬೇಕು ಅಂತ ಒಂದೇ ಸಾರಿ ಹೇಳೋದಕ್ಕೆ ಆಗೋದಿಲ್ವಾ ನಿಮಗೆ ಎಂದಳು. ನನಗೆ ಏನೇನು ಬೇಕು ಅಂತ ನಿನಗೆ ವಿಚಾರಿಸೋದಕ್ಕೆ ಆಗೋದಿಲ್ವಾ? ನನ್ನ ಬಟ್ಟೆ ಎಲ್ಲಿ ಎಂದು ಕೇಳಿದ ಹಣೆಯ ಮೇಲಿಳಿಯುತ್ತಿದ್ದ ನೀರನ್ನು ಒರೆಸುತ್ತಾ. ಬ್ಯಾಗ್ನಲ್ಲಿನ ಬಟ್ಟೆ ತೆಗೆಯುತ್ತಾ, ಹೇಳೋದಕ್ಕೆ ಮೈಸೂರಿನ ಕಿಂಗ್, ಒಂದು ಕೆಲಸನೂ ಮಾಡ್ಕೊಳ್ಳೋದಿಲ್ಲ, ಎಲ್ಲದಕ್ಕೂ ಒಬ್ಬರು ಬೇಕು ಎಂದು ಗೊಣಗುತ್ತಲೇ ಬ್ಯಾಗಿನಿಂದ ಬಟ್ಟೆ ತೆಗೆದು ಅವನ ಮುಂದೆ ಹಿಡಿದಳು. ಅವಳ ಕೈಯಲ್ಲಿನ ಬಟ್ಟೆ ತೆಗೆದುಕೊಂಡು ಉಬ್ಬಿದ ಅವಳ ಮುಖ ನೋಡಿದವ, ಇದು ನಿನ್ನ ಮನೆ ಅಂದಮೇಲೆ ನಿನಗೆ ಎಲ್ಲನೂ ಗೊತ್ತಿರುತ್ತೆ, ಆ್ಯಂಡ್ ನೀನು ನನ್ನ ಹೆಂಡತಿ ಅಂದಮೇಲೆ ನಿನ್ನನ್ನು ಕೇಳಿದೆ ಯಾರನ್ನ ಕೇಳಿ ನಾನು ಎಂದ ತಾಳ್ಮೆಯಿಂದ. ಅವನ ಮಾತು ಸರಿ ಎನ್ನಿಸಿತ್ತವಳಿಗೆ. ತಯಾರಾಗಿ ಬನ್ನಿ, ತಿಂಡಿ ಮಾಡ್ತೀನಿ ಎನ್ನುತ್ತಾ ಕೋಣೆಯಿಂದ ಹೊರ ಹೋಗಲು ತಿರುಗಿದಾಗ, ಏಯ್ ಶುಗರ್ಲೆಸ್ ಎಂದು ಕರೆದ ಬೇಕೆಂದೆ. ಅವನತ್ತ ತಿರುಗಿದವಳು, ಮತ್ತೇನು ಎಂದಳು ತುಸು ಜೋರಾಗಿ. ಏನಿಲ್ಲ ಎಂದವ ನಕ್ಕ ಅವಳ ಹುಸಿಮುನಿಸಿನ ಮೊಗ ಕಂಡು. ಅಹಂಕಾರಿ, ಗೊಣಗುತ್ತಲೇ ಮೂಗು ತಿರುವಿ ಅಡುಗೆ ಮನೆಗೆ ನಡೆದಳು. ಅವಳು ದೋಸೆ ಮಾಡುವಷ್ಟರಲ್ಲಿ ತಯಾರಾಗಿ ಅಡುಗೆ ಮನೆಗೆ ಬಂದ ಭಾರ್ಗವ್ ಗ್ಯಾಸಿನ ಮುಂದೆ ನಿಂತಿದ್ದವಳ ಹಿಂದೆ ನಿಂತು, ಅತ್ತೆ ಮಾವ ಯಾರೂ ಕಾಣ್ತಿಲ್ಲ, ಎಲ್ಲಿಗೋದ್ರು ಎಲ್ಲ ಎಂದು ಕೇಳಿದ. ಅಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ, ಅಪ್ಪ ಆಫೀಸ್, ಜಗ್ಗು ಕಾಲೇಜ್, ಅಜ್ಜಿ ಪಕ್ಕದ ಮನೆಗೆ ಹೋಗಿರಬೇಕು ಎಂದಳು ತಟ್ಟೆಗೆ ಪಲ್ಯ ಹಾಕುತ್ತಾ. ನೋಡುತ್ತಾ ನಿಂತಿದ್ದವನ ಮುಂದೆ ತಟ್ಟೆ ಹಿಡಿದು, ತಗೊಳ್ಳಿ ಎಂದಳು. ನೀನು ತಿಂದಿದೀಯಾ ಕೇಳಿದ ತಟ್ಟೆ ಹಿಡಿದು. ಇಲ್ಲ, ಮೊದಲು ಪತಿದೇವರಿಗೆ ಎನ್ನುತ್ತಾ ಹಂಚಿನ ಮೇಲೆ ದೋಸೆ ಹಾಕಿದಳು. ಅವ ಅಲ್ಲೇ ಇದ್ದ ಚೇರಿನ ಮೇಲೆ ಕುಳಿತ ತಿಂಡಿ ತಿನ್ನುತ್ತಾ ಅವಳು ನಿಂತಲ್ಲಿಯೇ ಅವನತ್ತ ತಿರುಗಿ ಕೈ ಕಟ್ಟಿದಳು. ಕಷ್ಟ ಆಗ್ತಿದೆ ನಿಮಗೆ ಇಲ್ಲಿ, ನೀವು ಸಂಜೆ ಮನೆಗೆ ಹೋಗ್ಬಿಡಿ, ಬೆಳಗ್ಗೆ ಬೇಗ ಎಲ್ಲರ ಜೊತೆ ಬನ್ನಿ ಎಂದಳು ಮತ್ತೆ ಅವನ ಒದ್ದಾಟ ಕಂಡು. ಬೇಡ ಅಂತ ಹೇಳಿದಿನಲ್ಲ ಎಂದ ತಿಂಡಿ ತಿನ್ನುತ್ತಾ. ಅವನ ಒಳ್ಳೆಯ ಗುಣಕ್ಕೆ ಸೋತಳು ಹುಡುಗಿ. ಮಧ್ಯಾಹ್ನ ಊಟಕ್ಕೆ ಆಫೀಸ್ನಲ್ಲೇ ಮಾಡ್ತೀನಿ ಎಂದ. ಪೂರ್ಣ ಮತ್ತೊಂದು ದೋಸೆ ಅವನ ತಟ್ಟೆಗೆ ಹಾಕಿ ತನಗೆ ದೋಸೆ ಮಾಡಿಟ್ಟಳು. ಇಬ್ಬರೂ ಮತ್ತೆ ಮಾತನಾಡದೆ ತಿಂಡಿ ತಿಂದು ಮುಗಿಸಿದರು. ಅವಳು ಟೀ ಬಿಸಿ ಮಾಡಿ ಸೋಸುವಷ್ಟರಲ್ಲಿ ಭಾರ್ಗವ್ ತನ್ನ ಫೋನ್ ಆನ್ ಮಾಡಿ ನೋಡಿದ. ಕಂಠಿ 2 ಬಾರಿ ಕರೆ ಮಾಡಿದ್ದ. ಬೇರೆಯ ಕರೆಗಳು ಬಂದಿದ್ದವು. ಕಂಠಿಯನ್ನು ಬಿಟ್ಟು ಬಂದಿದ್ದ ಬೇರೆಯ ನಂಬರ್ಗೆ ಕರೆ ಮಾಡಿ ಕೋಣೆಗೆ ಬಂದವ, ಹೇಳು ಏನಾಯ್ತು ಎಂದು ಕೇಳಿದ. ಆ ಕಡೆಯಿಂದ ಮಾತನಾಡಿದವ ಸ್ವಪ್ನಳ ಬಗ್ಗೆ ಕಣ್ಣಿಟ್ಟಿದ್ದನವನು. ಅವ ಸ್ವಪ್ನ ಬಂದಿದ್ದ ಜಾಗ ಹೇಳಿದನೇನೋ. ಅಷ್ಟು ದೂರ ನನಗೆ ಬರೋಕ್ಕಾಗೋದಿಲ್ಲ, ನೀನು ನಾನು ಹೇಳೋ ಹಾಗೆ ಮಾಡು, ಏನೇ ಆದರೂ ನಾನು ನೋಡ್ಕೋತೀನಿ ಎಂದವ. ಅವನೇನು ಮಾಡಬೇಕೆಂಬುದನ್ನು ಹೇಳಿ ಅವಳನ್ನ ಮಾತ್ರ ಬಿಡಬೇಡ ಎಂದಾಗ ಪೂರ್ಣ ಕೋಣೆಯ ಒಳ ಬಂದಳು ಟೀ ಹಿಡಿದು. ಅವಳನ್ನು ಕಂಡು, ಸರಿ ಫೋನ್ ಇಡು ಎಂದ ಭಾರ್ಗವ್ ಅವಳತ್ತ ತಿರುಗಿದ ಫೋನ್ ಜೇಬಿಗಿಟ್ಟು. ಯಾರದು, ಯಾರನ್ನ ಬಿಡಬೇಡ ಅಂತ ಮಾತಾಡ್ತಿದ್ರಿ? ಕೊನೆಯ ಮಾತು ಅವಳ ಕಿವಿಗೆ ಬಿದ್ದಿದ್ದರಿಂದ ಕೇಳಿದಳು. ಯಾರೂ ಇಲ್ಲ, ಆಫೀಸ್ ವಿಷಯ ಎಂದವ ಟೀ ತೆಗೆದುಕೊಂಡ. ನಿಮ್ಮ ಪರ್ಸ್ ವಾಚ್ ತಗೊಂಡಿದ್ದೀರಾ ಜ್ಞಾಪಿಸಿ ಕೇಳಿದಳು. ಇಲ್ಲ, ಅಲ್ಲೇ ಇದೆ ಎಂದ ಕಿಟಕಿಯ ಬಳಿ ಇಟ್ಟಿದ್ದನ್ನು ತೋರಿಸುತ್ತಾ. ಪೂರ್ಣ ವಾಚ್ ಮತ್ತು ಪರ್ಸ್ ಹಿಡಿದು ಅವನ ಮುಂದೆ ನಿಂತಳು. ಅವ ಟೀ ಕುಡಿದು ಮುಗಿಸಿ ಕಪ್ ಅವಳ ಕೈಗಿಟ್ಟು ಪರ್ಸ್ ತನ್ನ ಜೇಬಿಗಿಟ್ಟವ. ಮಿಡ್ಲ್ ಕ್ಲಾಸ್ ಲೈಫ್ ಆ್ಯಂಡ್ ವೈಫ್ ಹೇಗಿರ್ತಾರೆ ಅಂತ ಗೊತ್ತಾಗ್ತಿದೆ ನನಗೆ ಎಂದ ಕೈಗೆ ವಾಚ್ ಕಟ್ಟುತ್ತಾ. ಹೌದಾ ಎಂದವಳು ಚಂದದಿಂದ ಕೈ ಕಟ್ಟಿ ನಿಂತು. ಅವಳ ಆ ನೋಟಕ್ಕೆ ಅವಳನ್ನು ಕೆಣಕಬೇಕೆನ್ನಿಸಿ, ಆದರೆ ಇನ್ನೊಂದು ಏನೋ ಕೊಡೋದು ಮರ್ತಿರೋ ಹಾಗಿದೆಯಲ್ಲ ರಸಿಕತೆ ತುಂಬಿದ ನೋಟದಿಂದ ಎಂದ ಅವಳನ್ನೇ ನೋಡುತ್ತಾ. ಅವನ ನೋಟಕ್ಕೆ ಪೆಚ್ಚಾದ ಹುಡುಗಿ ಕೈ ಬಿಟ್ಟು ಅವನನ್ನೇ ನೋಡುತ್ತಾ ನಿಂತಳು. ಅವಳ ಸನಿಹ ಬಂದ. ಏನು, ಮತ್ತೇನು ಬೇಕಿತ್ತು, ನಾನೇನು ಮರ್ತಿಲ್ಲ ಎಂದವಳ ಧ್ವನಿ ತಾನಾಗಿಯೇ ಮೃದುವಾಯಿತು ಅವನ ಸನಿಹಕ್ಕೆ. ಅವಳ ಸನಿಹ ಬಂದ ಭಾರ್ಗವ್, ನೋಡು ಪೂರ್ಣ, ನೆನಪು ಮಾಡ್ಕೋ, ಏನೋ ಮರ್ತಿದ್ಯಾ ನೋಡು ಎಂದವ ಅವಳ ಮುಖದತ್ತ ಬಂದ. ನೋಡಿ, ನೀವು ಹೀಗೆಲ್ಲ ನನ್ನ ಹತ್ರ ಬಂದು ನನ್ನನ್ನು ಹೆದರಿಸೋದಕ್ಕೆ ನೋಡಬೇಡಿ, ನಾನೇನೂ ಹೆದರೋದಿಲ್ಲ ಎಂದಳು ತುಸು ಧ್ವನಿ ಏರಿಸಿ. ಅವ ಹೀಗೆ ಸನಿಹ ಬಂದಾಗಲೆಲ್ಲ ಅವಳ ಮೈ ನಡುಗುವುದಲ್ಲವೇ? ಹಾಗೆಲ್ಲ ಹೆದರಬಾರದು ಎಂದುಕೊಂಡಿದ್ದಳಲ್ಲ. ನಾನು ಯಾಕೆ ನಿನ್ನನ್ನು ಹೆದರಿಸಲಿ? ನಾನು ಹತ್ರ ಬಂದರೆ ನೀನೇ ಹೆದರೋದು, ಈ ಭಾರ್ಗವ್ ಶರ್ಮಾಗೆ ಸೋಲೋದು ನೀನೇ ಎಂದವ ಪ್ರೀತಿಯಿಂದ ಅವಳ ಜೊತೆ ಸರಸಕ್ಕಿಳಿದಿದ್ದ. ಅವನ ಮಾತಿಗೆ ಅವಳ ಮೈಯೆಲ್ಲ ನವಿರೇಳಿತು. ಇಲ್ಲ, ನಾನು ನಿಮಗೆ ಸೋಲೋದಿಲ್ಲ ಎಂದಳು ತಡವರಿಸುತ್ತಲೇ. ಹೌದಾ, ಮತ್ತೆ ಹೆದರೋದು ಯಾಕೆ? ಅವನ ಮಾತಿಗೆ ಕೊಂಚ ಹಿಂದೆ ಸರಿದು ನಿಂತವಳು, ನಾನು ಯಾಕೆ ನಿಮಗೆ ಹೆದರಲಿ? ಇಲ್ಲ, ಹೆದರೋದಿಲ್ಲ, ನಾನು ಸೋಲೋದೂ ಇಲ್ಲ ಎಂದಳು ಧೈರ್ಯ ತೋರುತ್ತಾ. ಹೌದಾ
ಪ್ರೀತಿಯಿಂದ ಅವಳನ್ನೇ ನೋಡುತ್ತಾ ಕೇಳಿದವ ಅವಳ ಸನಿಹ ಮತ್ತೆರಡು ಹೆಜ್ಜೆ ಇಟ್ಟ. ಹಿಂದೆ ಸರಿದ ಪೂರ್ಣ ಕಿಟಕಿಗೆ ಬೆನ್ನು ಆನಿಸಿ ನಿಂತವಳೆ. ಹಾ ಎಂದಳು. ಅವಳೆಸರು ಏರುಪೇರಾಗಿತ್ತು. ಅವನ ನೋಟಕ್ಕೆ ನೋಟ ಬೆಸೆಯಲಾಗದೆ ಕಣ್ಣು ಕೆಳಗಿಳಿಸಿದಳು. ನಾನೇನೇ ಮಾಡಿದ್ರೂ ನೀನು ಹೆದರೋದಿಲ್ವಾ? ನನಗೆ ಸೋಲೋದಿಲ್ವಾ ಎಂದವ ಅವಳ ಅಕ್ಕಪಕ್ಕದಲ್ಲಿ ಕೈಯಿಟ್ಟು ನಿಂತ ಅವಳತ್ತ ಬಾಗಿ. ಇಲ್ಲ ಎಂದಳು ನಡುಗುವ ಧ್ವನಿಯಲ್ಲಿ. ಕಿರುನಕ್ಕು ಅವಳನ್ನೇ ನೋಡುತ್ತಿದ್ದವ ಮೊದಲೊಮ್ಮೆ ಕೊಟ್ಟಂತೆ ಕೊರಳಿಗೊಂದು ಮುತ್ತಿಟ್ಟ ತಕ್ಷಣ ಅವ ಕೊಟ್ಟ ಮುತ್ತಿನ ಸದ್ದಿಗೆ ಅವನ ತುಟಿಗಳ ಸ್ಪರ್ಶಕ್ಕೆ ಕಂಪಿಸಿತು ಹುಡುಗಿ. ಮೊದಲನೇ ಮುತ್ತು ಮೈಮರ್ತು ಕೊಟ್ಟಿದ್ದೆ, ಎರಡನೇ ಮುತ್ತು ಕೊಡಬೇಕು ಅಂತಾನೆ ಕೊಟ್ಟಿದ್ದೀನಿ, ಮೂರನೇ ಮುತ್ತು ನೀನೇ. ಇಲ್ಲ ಇಲ್ಲ, ಇದು ಮೂರನೇ ಮುತ್ತು ಅಲ್ವಾ ಪೂರ್ಣ? ಎರಡನೇ ಮುತ್ತು ನಿನ್ನೆ ರಾತ್ರಿ ಎಂದವ ಅವಳ ನಾಚಿಕೆಯನ್ನು ಇನ್ನೂ ಹೆಚ್ಚಿಸಿದ. ಅವನ ಆ ಮಾತುಗಳು ಅವಳಿಗೆ ಉಸಿರಾಡಲು ಕಷ್ಟ ಮಾಡಿದವು. ನೀನು ಏನು ಮರ್ತಿದ್ದೆ ಅನ್ನೋದನ್ನು ಜ್ಞಾಪಿಸಿದ್ದೀನಿ ನಾನು, ಮರಿಬೇಡ ಇನ್ನು ಮುಂದೆ. ನಾಲ್ಕನೇ ಮುತ್ತು ಎಂದವ ಅಲ್ಲೇ ಇದ್ದ ತನ್ನ ಬ್ಯಾಗ್ ಹಿಡಿದು ಅವಳನ್ನು ನೋಡಿ ಮುಗುಳ್ನಗುತ್ತಾ ಹೊರನಡೆದ. ಕಿಟಕಿಯಲ್ಲೇ ನಿಂತು ಅವ ಹೋಗುವುದನ್ನು ನೋಡುತ್ತಾ ನಿಂತ ಹುಡುಗಿಯ ಕೆನ್ನೆ ರಂಗೇರಿದ್ದವು ನಾಚಿಕೆಗೆ. ಅವ ಕೊಟ್ಟ ಮುತ್ತಿನ ಮೇಲೆ ಕೈಯಿಟ್ಟು ತುಟಿಗಳಲ್ಲಿ ಕಿರುನಗೆ ಹೊತ್ತು ಕುಳಿತವಳ ಕೆನ್ನೆಯ ರಂಗು ಇನ್ನೂ ಇಳಿದಿರಲಿಲ್ಲ. ಭಾರ್ಗವನ ಪ್ರೀತಿ ಅರಿಯದೆ, ಅವನ ಪ್ರೀತಿಯ ಮಾತುಗಳಿಗೆ, ಅವನ ತುಂಟಾಟಕ್ಕೆ ಸೋತಿದ್ದ ಪೂರ್ಣ ಅವನ ಜ್ಞಾನದಲ್ಲೇ ಮೈಮರೆತು ಕುಳಿತಿದ್ದಳು. ಏನಾಗಿದೆ ಈ ಅಹಂಕಾರಿಗೆ? ಈಗೀಗ ತುಂಬ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೆ, ಅವನಿಗೆ ನನ್ನ ಮೇಲೆ ಪ್ರೀತಿ ಎಂದುಕೊಂಡವಳು ತಕ್ಷಣ ಎಚ್ಚೆತ್ತು. ಇಲ್ಲ ಇಲ್ಲ, ಆ ಥರ ಆಗಿರೋದಿಲ್ಲ, ಅವನಿಗೆ ನನ್ನ ಮೇಲೆ ಪ್ರೀತಿ ಆಗಿರೋದಿಲ್ಲ, ಸುಮ್ಮನೆ ಕಾಡಿಸಿದಾನೆ ನನ್ನನ್ನು ಎಂದಳು ತಾನೆ. ಅವನ ಹಠ ಅಹಂಕಾರ ಗೊತ್ತಲ್ಲವೇ ಅವಳಿಗೆ? ಮತ್ತೆ ಮುತ್ತು ಯಾಕೆ ಕೊಡ್ತಾನೆ ನಿನಗೆ? ಅಷ್ಟೊಂದು ಪ್ರೀತಿಯಿಂದ ಯಾಕೆ ಮಾತಾಡ್ತಾನೆ ನಿನ್ನ ಜೊತೆ? ಅದು ಕಾಡೋದಕ್ಕೇನು ಕೇಳಿತು ಮನ. ಹೌದಲ್ವಾ? ಇದಕ್ಕೆ ಉತ್ತರ ಗೊತ್ತಿಲ್ಲ ನನಗೆ. ನನ್ನ ಮೇಲೆ ಕೋಪ ದ್ವೇಷ ಇಲ್ಲ ಒಪ್ಕೋತೀನಿ, ಆದರೆ ಇವನು ತೋರಿಸ್ತಿರೋ ಈ ಕಾಳಜಿಗೆ, ಅವನ ತುಂಟಾಟಕ್ಕೆ ಏನಂತ ಹೆಸರಿಡೋದು ಎಂದು ಯೋಚಿಸುತ್ತಾ ಕುಳಿತಿದ್ದವಳನ್ನು ಮಾರ್ಕೆಟಿನಿಂದ ಬಂದ ವರುಣ ಎಚ್ಚರಿಸಿದರು ಒಳಬಂದು. ಪೂರ್ಣ, ಏನು ಯೋಚನೆ ಮಾಡ್ತಿದೀಯಾ ಕೇಳಿದರು ಅವಳ ಭುಜ ತಟ್ಟಿ. ಏನಿಲ್ಲ ಅಮ್ಮ ಎಂದಳು. ಭಾರ್ಗವ್ ಆಫೀಸ್ಗೆ ಹೋಗಿದ್ದಾನಾ? ಅಡುಗೆ ಮನೆಯ ಒಳನಡೆದು ಕೇಳಿದರು. ಹಾಂ ಎನ್ನುತ್ತಾ ಅವರ ಹಿಂದೆಯೇ ಬಂದಳು. ಅವನಿಗೆ ನಮ್ಮ ಮನೆಗೆ ಹೊಂದ್ಕೊಳ್ಳೋದಕ್ಕೆ ತೊಂದರೆ ಏನಿಲ್ಲ ತಾನೇ ಕೇಳಿದರು ಅವಳ ಮುಂದೆ ಬಂದು ಕಾಳಜಿಯಿಂದ. ಆ ಥರ ಏನಿಲ್ಲ ಅಮ್ಮ, ತೊಂದರೆ ಆದರೂ ಅವರು ಹೇಳ್ಕೊಳ್ಳೋದಿಲ್ಲ ಎಂದಳು ಭಾರ್ಗವನನ್ನು ಮೆಚ್ಚಿ. ಅವನ ಗುಣ ಒಳ್ಳೇದಿದೆ ಪೂರ್ಣ, ಅಗದನ್ನೆಲ್ಲ ಮರೆತು ಇಬ್ಬರು ಜೀವನ ಮುಂದುವರಿಸಿ. ಯಾವತ್ತೂ ನಡೆದು ಹೋಗಿದ್ರ ಬಗ್ಗೆ ಮಾತಾಡಬೇಡಿ ಇಬ್ಬರು. ನೀನು ಅಷ್ಟೇ, ಅವನಿಗೆ ಹೊಂದ್ಕೊಂಡು ಅವನನ್ನು ಖುಷಿಯಾಗಿ ನೋಡ್ಕೊ ಎಂದರು ಬುದ್ಧಿ ಹೇಳುತ್ತಾ. ಹಾಂ ಅಮ್ಮ, ನಾನು ಅಂಗಡಿ ಹತ್ರ ಹೋಗಿ ಬರ್ತೀನಿ ಮಧ್ಯಾಹ್ನದವರೆಗೂ, ಅವರು ಮನೆಗೆ ಊಟಕ್ಕೆ ಬರೋದಿಲ್ಲ ಅಂದಿದ್ದಾರೆ ಎಂದವಳು ಸ್ಕೂಟಿಯ ಕೀ ಹಿಡಿದು ಹೊರನಡೆದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.